ಕನ್ನಡ ಚಿತ್ರರಂಗದ ತಾರಾ ಜೋಡಿ ಯಶ್ ರಾಧಿಕಾ ಪಂಡಿತ್. ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದ ಯಶ್ ರಾಧಿಕಾ ಪಂಡಿತ್ ಕುಟುಂಬಸ್ಥರ ಸಮ್ಮತಿಯನ್ನ ಪಡೆದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಇದೀಗ ಇಬ್ಬರು ಮುದ್ದಾದ ಮಕ್ಕಳು ಯತರು ಮತ್ತು ಆಯ್ರಾ ಜೊತೆ ಯಶ್ ರಾಧಿಕಾ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂದಾಗೆ ಸೊಸೆ ರಾಧಿಕಾ ಪಂಡಿತ್ಗೋಸ್ಕರ ಯಶ್ ತಾಯಿ ಪುಷ್ಪಾ ಕೆಜಿಗಟ್ಟಲೆ ಚಿನ್ನ ಕೊಡಿಸಿದ್ರಂತೆ. ಹೌದು, ರಾಧಿಕಾಗೆ ಕೆಜಿಗಟ್ಟಲೆ ಚಿನ್ನ ಕೊಡಿಸಿದ್ದೀನಿ ಅಂತ ಸ್ವತಃ ಯಶ್ ತಾಯಿ ಪುಷ್ಪಾ ಹೇಳಿದ್ದಾರೆ. ಅಂದಾಗೆ ಪುಷ್ಪಾ ಈ ಮಾತು ಹೇಳಿರೋದು ಈಗಲ್ಲ, ಬದಲಾಗಿ ಸ್ವಲ್ಪ ಕಾಲದ ಹಿಂದೆ ಕೊತ್ತಲವಾಡಿ ರಿಲೀಸ್ ಟೈಮ್ನಲ್ಲಿ. ಆ ಸಿನಿಮಾವನ್ನು ಸ್ವತಃ ಪುಷ್ಪಾ ಅವರೇ ನಿರ್ಮಿಸಿದ್ರು. ಆ ರಿಲೀಸ್ ಟೈಮ್ನಲ್ಲಿ ಪುಷ್ಪಾ ಅರುಣ್ ಕುಮಾರ್ ನೀಡಿದ್ದ ಈ ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಮ್ಮ ರಾಧಿಕಾಗೆ ಕೆಜಿಗಟ್ಟಲೆ ಚಿನ್ನ ಕೊಡಿಸಿದ್ದೀನಿ, ಕೆಜಿಗಟ್ಟಲೆ ಚಿನ್ನ ತರೋಕೆ ನಾನೇ ಹೋಗಿದ್ದು, ಯಶ್ ಬಂದಿರಲಿಲ್ಲ, ರಾಧಿಕಾ ಪಂಡಿತ್ ತಾಯಿ ಬಂದಿದ್ರು ಅಷ್ಟೇ, ಕೊಡಿಸಿದ್ದು ಮಾತ್ರ ನಾನೇ ಅಂತ ಪುಷ್ಪಾ ಅರುಣ್ ಕುಮಾರ್ ಅವರು ಹೇಳಿದ್ರು. ಮುಂದುವರಿದು, ನಾನು ಸಿನಿಮಾ ಮಾಡುವಾಗ ಯಶ್ನ ಕೇಳಿ ಯಶ್ ಹತ್ರ ದುಡ್ಡು ತಗೊಂಡು ಯಶ್ಗೆ ಭಯಪಟ್ಟು ಮಾಡಬೇಕು ಅನ್ನೋದು ಇಲ್ಲ. ನಾನು ಆಗ ನನ್ನ ಯಜಮಾನರು ಡಿಸೈಡ್ ಮಾಡಿದ್ದು. ಹಾಗಂತ ಯಶ್ಗೆ ಗೊತ್ತಾಗಲ್ಲ ಅಂತೇನಿಲ್ಲ, ಯಶ್ಗೆ ಎಲ್ಲ ಗೊತ್ತಿರುತ್ತೆ, ಕೇಳೋಕ್ಕೆ ಬರಲ್ಲ. ಯಾಕಂದರೆ ಎಲ್ಲ ನಾನೇ ಮಾಡಿರೋದಲ್ವಾ. ಮೊದಲಿನಿಂದಲೂ ನಾನು ಯಶ್ನ ಕೇಳೋಕೆ ಹೋಗಲ್ಲ, ಯಾಕಂದರೆ ಅವನಿಗೆ ತಿಳುವಳಿಕೆ ಚೆನ್ನಾಗಿಯೇ ಇದೆ ಅಂತ ಪುಷ್ಪಾ ಅರುಣ್ ಕುಮಾರ್ ಅವರು ಹಳೆಯ ವಿಡಿಯೋದಲ್ಲಿ ಹೇಳಿದ್ದಾರೆ. ಈ ಹಳೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ತಬಾಹಿ ಹಾಡು ರಿಲೀಸ್ ಆಗಿದೆ. ಟಾಕ್ಸಿಕ್ ಟೀಸರ್ ಹಾಗೂ ತಬಾಹಿ ಹಾಡಿನಲ್ಲಿರುವ ಬೋಲ್ಡ್ ದೃಶ್ಯಗಳ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಆದರೆ ಬೋಲ್ಡ್ ದೃಶ್ಯಗಳ ಬಗ್ಗೆ ರಾಧಿಕಾ ಪಂಡಿತ್ ಪ್ರತಿಕ್ರಿಯೆ ಏನು, ಯಶ್ಗೆ ರಾಧಿಕಾ ಪಂಡಿತ್ ಕಡೆಯಿಂದ ಸಿಕ್ಕಿರುವ ರಿಯಾಕ್ಷನ್ ಏನು ಅಂತ ಫ್ಯಾನ್ಸ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಟಾಕ್ಸಿಕ್ ಬಗ್ಗೆ ಈವರೆಗೂ ರಾಧಿಕಾ ಪಂಡಿತ್ ಯಾವ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಅಷ್ಟೇ ಅಲ್ಲ, ಪುಷ್ಪಾ ಅರುಣ್ ಕುಮಾರ್ ಅವರ ಹೇಳಿಕೆಗಳಿಗೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಯಾವುದೇ ವಾದ ವಿವಾದಗಳಿಗೂ ರಾಧಿಕಾ ಪಂಡಿತ್ ಈವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ. ಎಲ್ಲದಕ್ಕೂ ಮೌನ ವಹಿಸಿದ್ದಾರೆ. ಆಯ್ರಾ ಹಾಗೂ ಯತರು ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಪುಷ್ಪಾ ಅರುಣ್ ಕುಮಾರ್ ಅವರು ಮಾತು ಕಡಿಮೆ ಆಗಿದೆ ಅಂತ ಹೇಳಿದ್ರು ಈ ಹಿಂದೆ ಹಲವು ವಿಚಾರಗಳಲ್ಲಿ ವಿವಾದವನ್ನು ಸೃಷ್ಟಿಸಿತ್ತು. ಆದರೂ ಯಶ್ ಆಗಲಿ ರಾಧಿಕಾ ಪಂಡಿತ್ ಆಗಲಿ ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ.